ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ದೇವರು ಒದಗಿಸಿಕೊಟ್ಟಂಥ ಈ ಅತ್ಯುನ್ನತವಾದಂಥ ಸಮಯಕ್ಕಾಗಿ ದೇವಾದಿ ದೇವರಿಗೆ ನಾನು ಮೊದಲನೇದಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ಪ್ರಿಯರೇ, ಇದು ಅನುಕೂಲವಾದಂಥ ಸಮಯ. ಈ ಶ್ರಮೆಗಳ ದಿನದ ಸಮಯಗಳಲ್ಲಿ ಹೆಚ್ಚಾಗಿ ಆಧ್ಯಾತ್ಮಿಕವಾಗಿ ನಾವು ಬಲಗೊಳ್ಳಲಿಕ್ಕೂ ಆಳವಾಗಿ ನನ್ನ ಕ್ರಿಸ್ತನ ಕುರಿತಾಗಿ ತಿಳಿದುಕೊಳ್ಳಲಿಕ್ಕೂ ಅನುಕೂಲ ಮಾಡಿಕೊಟ್ಟಂಥ ಸಮಯ ಇದು. ಪ್ರಿಯರೇ, ಅನೇಕರಿಗೆ ಈ ಲೆಂಟ್ ಡೇಸ್ ಕುರಿತಾಗಿ ಅನೇಕ ಪ್ರಶ್ನೆಗಳಿರ್ಬೋದು. ನಿಜವಾಗಿ ಲೆಂಟ್ ಡೇಸ್ ಮಾಡ್ಬೇಕಂದ್ರೆ ಯಾಕೆ ಮಾಡಬೇಕು, ಯಾಕೆ ಮಾಡಬಾರ್ದು? 40 ದಿವಸನೇ ಈ ಲೆಂಟ್ ಡೇಸ್ ಮಾಡಬೇಕಾ? ಈ ರೀತಿಯಾಗಿ ಅನೇಕರಿಗೆ ಅನೇಕ ಪ್ರಶ್ನೆಗಳಿರ್ಬೋದು. ಈ ದಿನ ಅದಕ್ಕಾಗಿಯೇ ನಿಮ್ಮ ಮುಂದೆ ಪ್ರೀತಿಪೂರ್ವಕವಾಗಿ ಕೆಲವೊಂದು ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ದೇವರು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಲೆಂಟ್ ಡೇಸ್ 40 ದಿವಸನೇನಾ ಎಂಬುದಾಗಿ ನಾವು ನೋಡುವಾಗ ಈ 40 ಅನ್ನುವಂಥ ಅಂಶದ ಮೇಲೆ ಸತ್ಯವೇದರ ಅನೇಕ ಘಟನೆಗಳು ನಡೆದಿರುವಂಥದ್ದು ನಾವು ನೋಡ್ತಾ ಇರ್ತೇವೆ. ಪ್ರಿಯರೇ, ಅನೇಕರಿಗೆ ಸತ್ಯವೇದ ತಿಳಿದಂಥವ್ರಿಗೆ ಈ ಅಂಶಗಳೆಲ್ಲವೂ ಗೊತ್ತಿರಬಹುದು. ಆದರೂ ಒಂದು ಬಾರಿ ನಾವು ಜ್ಞಾಪಿಸಿಕೊಳ್ಳೋಣ. ಮೊದಲನೇದಾಗಿ, ನೋಹನ ಕಾಲದಲ್ಲಿ ಜಲಪ್ರಳಯವು 40 ದಿವಸಗಳ ಕಾಲ ಆಗಿರುವಂಥದ್ದನ್ನು ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಮೋಶೆಯು ಸೀನಾಯಿ ಬೆಟ್ಟದ ಮೇಲೆ 40 ದಿವಸಗಳ ಕಾಲ ಹಗಲಿರುಳು ಆತನ ಸಮ್ಮುಖದಲ್ಲಿ ಮೋಶೆ ಸಮಯವನ್ನು ಕಳೆದಿರುವಂಥದ್ದನ್ನು ನೋಡ್ತಾ ಇದ್ದೇವೆ. ಮೋಶೆ ಆ 40 ದಿವಸಗಳ ಕಾಲ ತನ್ನ ಸನ್ನಿಧಾನ ಕಳೆದಕ್ಕಾಗಿಯೇ ದೇವರು ಪ್ರಜೆಗಳಿಗಾಗಿ ನಮಗಾಗಿ ಆ 10 ದಶಾಜ್ಞೆಗಳನ್ನ ಕೊಟ್ಟಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇಸ್ರಾಯೇಲ್ಯರು ಕಾನಾನ್ ದೇಶಕ್ಕೆ ಹೋಗುವಾಗ 40 ವರ್ಷಗಳ ಕಾಲ ಅವರು ಪ್ರಯಾಣಿಸಿರುವಂಥದ್ದು. ಅದು ಮಾತ್ರವಲ್ಲ, ಕಾನಾನ್ ದೇಶಕ್ಕೆ ಹೋದಂಥ ಗೂಢಾಚಾರಿಗಳು 40 ದಿವಸಗಳ ಕಾಲ ಅಲ್ಲಿ ಸಂಚರಿಸುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಏಲಿಯನು 40 ದಿವಸಗಳ ಕಾಲ ಉಪವಾಸವಿದ್ದು ದೇವರ ಶಕ್ತಿಯನ್ನ ಹೊಂದಿಕೊಂಡಿರುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇಸ್ರಾಯೇಲ್ಯರು ಗೊಲಿಯಾತನನ್ನ ಬರಿಸಿದ್ದು 40 ದಿವಸ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನಿನವೆಯ ಪಟ್ಟಣದವರಿಗೂ ಎಚ್ಚರಿಸಿದ್ದು 40 ದಿವಸಗಳ ಕಾಲ ಅವರ ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳಲಿಕ್ಕೆ. ಅದು ಮಾತ್ರವಲ್ಲ, ಮುಖ್ಯವಾಗಿ ನನಗಾಗಿ ನಮಗಾಗಿ ಲೋಕಕ್ಕೆ ಧೀರನಾಗಿ ಜನಿಸಿ ಬಂದಂಥ ನನ್ನ ಕ್ರಿಸ್ತ ಯೇಸುವು ತನ್ನ ಸೇವೆಗೆ ಹೋಗೋಕ್ಕಿಂತ ಮೊದಲು 40 ದಿವಸ ಹಗಲಿರುಳು ಉಪವಾಸ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆದಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಈ ಎಲ್ಲ ಅಂಶಗಳನ್ನು ಹಿಡಿದು ಆಗಿದೆ ಈ 40 ದಿವಸಗಳ ಒಂದು ಶ್ರಮೆಯ ದಿನಗಳನ್ನು ಒಂದು ಲೆಂಟ್ ಡೇಸ್ನ ಮಾಡಬೇಕು ಎಂಬುದಾಗಿ ಕಾರಣವಾದಂಥ ಒಂದು ಅಂಶ ಇರೋದ್ರಿಂದ ಅವರು ಈ 40 ದಿವಸ ಎಂಬುದಾಗಿ ಪ್ರಾರಂಭಿಸಿದ್ರು. ಪ್ರಿಯರೇ, ಇದು ನಮಗೆ ಕಾರಣಾಂಶವಾಗದೇ ಇರಬಹುದೇನೋ, ಆದರೆ ಇದು ಆಚಾರವಾಗಿ ವರ್ಷಕ್ಕೆ 40 ದಿನ ಆಚಾರವಾಗಿ ನಾವು ಮಾಡಬಾರ್ದು. ಇದು ಈ 40 ದಿವಸದ ದಿನ ಲೆಂಟ್ ಡೇಸ್ ಅನ್ನುವುದಂಥ ಅರ್ಥ ಯಾಕೆ ಹೇಗೆ ಬಂತು ಅನ್ನುವುದಕ್ಕೆ. ಆದರೆ ನಾವು ಹೇಗೆ ಇದನ್ನು ಮಾಡಬೇಕು ಅನ್ನುವಂಥದ್ದನ್ನು ವಾಕ್ಯ ರೂಪವಾಗಿ ನಾವು ನೋಡಿಕೊಂಡಾಗ, ದೇವರ ವಾಕ್ಯದಲ್ಲಿ ಸತ್ಯವೇದ ನೋಡುವಾಗ, ಮಾರ್ಕರು ಬರೆದ ಸುವಾರ್ತೆ 7ನೇ ಅಧ್ಯಾಯ 6ರಿಂದ 8 ವಚನಗಳನ್ನು ನಾವು ನೋಡಿಕೊಳ್ಳುವಾಗ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರುವುದು ವ್ಯರ್ಥ ಎಂಬುದೇ. ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಕಲ್ಪಿಸಿದ ಸಂಪ್ರದಾಯವನ್ನು ಹಿಡಿದಿದ್ದೀರಿ. ಪ್ರಿಯರೇ, ಲೆಂಟ್ ಡೇಸ್ ಅನೇಕರು ಅನೇಕ ರೀತಿಯಾಗಿ ಅಂದುಕೊಳ್ತಾರೆ, ಸಿದ್ಧತೆಯಿಂದ ಇರ್ತಾರೆ. ನಾವು ಪರಿಶುದ್ಧವಾಗಿ ಈ ಲೆಂಟ್ ಡೇಸನ್ನು ನಾವು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ, ಇನ್ನು ಹೆಚ್ಚು ಭಕ್ತಿಯಾಗಿ ನಾವು ಜೀವಿಸಬೇಕು ಅನ್ನುವಂಥ ರೀತಿಯಲ್ಲಿ. ತಪ್ಪಲ್ಲ, ಪರಿಶುದ್ಧವಾಗಿರುವಂಥದ್ದು ತಪ್ಪಲ್ಲ. ಪರಿಶುದ್ಧತೆಯಿಂದಲೇ ನಾವಿರಬೇಕು. ದೇವರು ಪರಿಶುದ್ಧನಾಗಿರೋದ್ರಿಂದ ನಾವು ಕೂಡ ಪರಿಶುದ್ಧರಾಗಿರಬೇಕು. ಭಯಭಕ್ತಿ ಬಹಳ ಮುಖ್ಯ. ದೇವರು ತನ್ನ ಭಯಭಕ್ತಿ ಇರುವಂಥ ಮಕ್ಕಳ ಮೇಲೆ ಆತನ ಕೃಪೆ ದಯೆ ಯಾವಾಗಲೂ ಇರುತ್ತೆ ಎಂಬುದಾಗಿ ದೇವರು ಕೇಳುತ್ತೆ.
ಆದರೆ ದೇವರ ವಾಕ್ಯ ಏನು ಹೇಳ್ತಿದೆ ಗೊತ್ತಾ? ಮನುಷ್ಯರು ಬಾಯಿಯಿಂದ ಮಾತ್ರವೇ ದೇವರನ್ನ ಸ್ತೋತ್ರ ಮಾಡ್ತಿದ್ದಾರೆ ಹೊರತು ಅವರ ಮನಸ್ಸು ದೂರವಾಗಿದೆ ಎಂಬುದಾಗಿ. ಆಗಿದ್ರೆ ಈ ಲೆಂಟ್ ಡೇಸಲ್ಲಿ ಯಾವ ರೀತಿಯ ಭಕ್ತಿಯನ್ನು ನಾವು ತೋರಿಸ್ಬೇಕು ಗೊತ್ತಾ? ಮೇಲ್ನೋಟದ ಭಕ್ತಿ ಅಲ್ಲ ಪ್ರಿಯರೇ, ಮನಸ್ಸಿನಿಂದ, ಹೃದಯದಿಂದ, ಪೂರ್ಣ ಹೃದಯ, ಪೂರ್ಣ ಶಕ್ತಿ, ಪೂರ್ಣ ಬಲದಿಂದ ನಾವು ದೇವರನ್ನ ಆರಾಧಿಸುವಂಥವರಾಗಿರಬೇಕು. ಕೇವಲ ಈ 40 ದಿವಸಗಳ ಕಾಲ ಮಾತ್ರವೇ ಆಚಾರವಾಗಿ ಮಾಡುವಂಥದ್ದಲ್ಲ. ನಾವು ಜೀವನ ಪರ್ಯಂತವೂ ಕೂಡ ಅದೇ ಒಂದು ಭಕ್ತಿ, ಅದೇ ಒಂದು ಶ್ರದ್ಧೆ, ಅದೇ ಒಂದು ಭಯದಲ್ಲಿ ನಾವು ದೇವರನ್ನ ಆರಾಧಿಸಬೇಕು. ಇದು ನಾವು ಜ್ಞಾಪಿಸಿಕೊಳ್ಳುವಂಥದ್ದಾಗಿರಬೇಕು. ಈ ಲೆಂಟ್ ಡೇಸ್ಗಳಲ್ಲಿ ಕೇವಲ ಈ ಲೆಂಟ್ ಡೇಸ್ 40 ದಿವಸಗಳ ಕಾಲ ಮಾತ್ರ ನಾವು ನನ್ನ ಭಕ್ತಿ ತೋರಿಸಿದ್ರೆ ನನ್ನ ಜೀವಿತಾಂತವು ದೇವರು ಆಶೀರ್ವದಿಸ್ತಾರೆ ಎಂಬುದಾಗಿ ನಾವು ಅಂದುಕೊಂಡ್ರೆ ಅದು ನಮ್ಮ ಒಂದು ಮೂರ್ಖತನ, ಒಂದು ಭ್ರಮೆ ಮಾತ್ರವೇ. ಅನೇಕರು ಈ ಲೆಂಟ್ ಡೇಸ್ ಬಂದಾಗ ಏನೋ ಭಕ್ತಿಪರರಾಗಿ ಬರ್ತಾರೆ. ಅದೇ ಭಕ್ತಿ 40 ದಿವಸಗಳ ಕಳೆದ ನಂತರ ಮಾಯವಾಗಿ ಹೋಗುತ್ತೆ. ಲೆಂಟ್ ಡೇಸ್ಗೆ ಪ್ರತಿದಿನ ಅಟೆಂಡ್ ಆದವರು ಆ ಲೆಂಟ್ ಡೇ ಮುಗಿದ ತಕ್ಷಣ ನೆಕ್ಸ್ಟ್ ಸಂಡೇ ಅವರು ಇರೋದೇ ಇಲ್ಲ. ಇದಲ್ಲ, ಈ ರೀತಿಯೆಲ್ಲ ನಾವು ಲೆಂಟ್ ಡೇಸನ್ನು ಆಚಾರ ಮಾಡಬೇಕಾಗಿರುವಂಥದ್ದು. ಭಕ್ತಿ ತೋರಿಸ್ಬೇಕು, ಇಲ್ಲ ಅಂತ ಇಲ್ಲ, ಆದರೆ ಅದು ನಮ್ಮ ಜೀವನ ಪರ್ಯಂತವೂ ಕೂಡ, ನಮ್ಮ ಉಸಿರು ಹೋಗುವವರೆಗೂ, ನಮ್ಮ ಪ್ರಾಣ ಇರೋವರೆಗೂ ಕೂಡ ನಾವು ಅದೇ ರೀತಿಯಲ್ಲಿ ಇನ್ನೂ ಹೆಚ್ಚಾಗಿ 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 ಅಭಿವೃದ್ಧಿ ಆಗ್ತಾ ನಾವು ಮಾಡಬೇಕು. ಅದೇ ರೀತಿಯಲ್ಲಿ ದೇವರು ಹೇಳ್ತಾ ಇದ್ದಾರೆ, ಮನುಷ್ಯರು ಆಚಾರದ ರೀತಿಯಲ್ಲಿ ಏನು ಬೋಧಿಸ್ತಾ ಇದ್ದಾರೋ ಅದರ ಮೇಲೆ ಭಕ್ತಿ ತೋರಿಸ್ತಾ ಇದ್ದು ವ್ಯರ್ಥ. ಹೀಗೆ ಮಾಡಬೇಕು, ಹೀಗೆ ನಡ್ಕೊಳ್ಬೇಕು ಅನ್ನುವಂಥ ಮನುಷ್ಯರ ಕಟ್ಟಳೆಗಳೇನಿದೆ, ಮನುಷ್ಯರು ಏನು ತಮ್ಮಲ್ಲಿ ಸಂಕಲ್ಪಿಸಿಕೊಂಡಿದ್ದಾರೋ ಅದನ್ನ ಬೋಧಿಸೋದ್ರಿಂದ ಜನರು ಕೂಡ ಅದನ್ನು ಆಚಾರವಾಗಿ ಮಾಡ್ತಾ ಇದ್ದಾರೆ. ಲೆಂಟ್ ಡೇಸಲ್ಲಿ ಮಾತ್ರವೇ ಅದು ಮನುಷ್ಯರ ಕಲ್ಪಿತವಾಗಿ, ಇದು ಮನುಷ್ಯರ ಕಲ್ಪಿತವಾಗಿರಬಾರದು. ದೇವರು ನಮ್ಮ ಜೀವನ ಪರ್ಯಂತ ಕ್ರಿಸ್ತನ ಮನಸ್ಸನ್ನ ನಾವು ತಿಳಿದವರಾಗಿ ಕ್ರಿಸ್ತನ ಮನಸ್ಸಿನಂತೆ ನಾವು ಜೀವಿಸಬೇಕೆಂಬುದಾಗಿ ದೇವರು ಆಸೆ ಪಡ್ತಿದ್ದಾರೆ. ಕೇವಲ 40 ದಿವಸಗಳ ಕಾಲ ಅಲ್ಲ ಕ್ರಿಸ್ತನ ಮನಸ್ಸಿನಂತೆ ನಾವು ಜೀವಿಸೋದು, ನಮ್ಮ ಜೀವ ಪ್ರಾಣ ಇರೋವರೆಗೂ ಕೂಡ ನಾವು ಕ್ರಿಸ್ತನ ಮನಸ್ಸಿನವರಂತೆ, ಕ್ರಿಸ್ತನ ಆಜ್ಞೆಗಳಿಗೆ ಅನುಸಾರವಾಗಿ ನಾವು ಜೀವಿಸುವಂಥವರಾಗಿರ್ಬೇಕು. ಎಕ್ಸಾಂಪಲ್ ಆಗಿ ನೋಡುವಾಗ ಅನ್ಯರು ಕೂಡ ಕೆಲವೊಂದು ಪದ್ಧತಿಗಳನ್ನ ಆಚರಿಸ್ತಾರೆ, ಆಚಾರಗಳು. ದೇವರು ಅದೇ ಮಾತು ಹೇಳ್ತಾ ಇದ್ದಾರೆ ಇಲ್ಲಿ, ಮನುಷ್ಯರ ಆಚಾರಗಳಂತೆ ಅವರು ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡುವಾಗ ಭಾರತ ದೇಶದಲ್ಲಿ ಅನ್ಯರು ಕೆಲವೊಂದು ದಿವಸಗಳ ಕಾಲವೋ ಕೆಲವೊಂದು ತಿಂಗಳುಗಳ ಕಾಲವೋ ಮಾಲೆಗಳನ್ನು ಹಾಕ್ಕೊಳ್ತಾರೆ. ಹೌದಾ? ಆ ಮಾಲೆಗಳನ್ನು ಹಾಕ್ಕೊಳ್ಳುವಾಗ ಎಷ್ಟೋ ಭಕ್ತಿ, ಎಷ್ಟೋ ಭಯ, ಪರಿಶುದ್ಧವಾಗಿ ಅವರು ಒಂದು 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 ಕಟ್ಟಳೆಯಾಗಿ ಅದನ್ನು ಅನುಸರಿಸ್ತಾ ಇರ್ತಾರೆ. ಅವರ ಭಕ್ತಿ ಅವರದು, ಅವರು ಸತ್ಯವು ಗೊತ್ತಿಲ್ಲ, ಆದಾಗ್ಯೂ ಅವರು ಭಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಆದರೆ ಪ್ರಿಯರೇ, ಎಷ್ಟು ದಿವಸಗಳ ಕಾಲ ಈ ಮಾಲೆ ಅನ್ನುವಂಥದ್ದನ್ನು ಅವ್ರು ಹಾಕಿಕೊಂಡಿದ್ದಾರೋ ಅಷ್ಟು ದಿವಸಗಳ ಕಾಲ ಬಹಳ ಶ್ರದ್ಧೆಯಿಂದ, ಬಹಳ ಭಕ್ತಿಪರವಾಗಿ ಮುಂಜಾನೆ ಹೇಳುವಂಥದ್ದು, ಪರಿಶುದ್ಧವಾಗಿ ಆತನ ಅವರನ್ನು ಏನು ಅಂದ್ಕೊಂಡಿದ್ದಾರೋ ಅವರ ಒಂದು ಆಚಾರಗಳನ್ನ ಮಾಡುವಂಥದ್ದು ಎಲ್ಲವೂ ಮಾಡ್ತಾರೆ. ಅದೇ ಒಂದು ಮಾಲೆ ತೆಗೆದ ನಂತರ ಆ ಒಂದು ಕಾಲ ಏನಿದೆಯೋ, ಆ ಒಂದು ಸಮಯ ಅನ್ನುವಂಥದ್ದು ಸಮಯ ಅದು ಮುಗ್ದಿದೆ ಅನ್ನುವಂಥದ್ದು ಸಮಯದಲ್ಲಿ ಏನಿದೆಯೋ ಅದು ಆದ ನಂತರ ಮತ್ತೆ ತಮ್ಮ ಇಷ್ಟ ಸಂಬಂಧವಾಗಿ ಜೀವಿಸೋದು. ಕುಡಿಯೋರು ಕುಡಿತಾ ಇರ್ತಾರೆ, ಜಗಳ ಆಡೋರು ಆಡ್ತಾ ಇರ್ತಾರೆ, ದುರ್ಭಾಷೆ ಮಾತಾಡೋರು ದುರ್ಭಾಷೆ ಮಾತನಾಡ್ತಾ ಇರ್ತಾರೆ. ಆದರೆ ಆ ಒಂದು ಸಮಯದಲ್ಲಿ ಮಾತ್ರವೇ ಬಹಳ ಭಕ್ತಿಪರರಾಗಿರ್ತಾರೆ. ನಿಜವಾಗಿಯೂ ನೀನು ನಾನು ಅಂಥ ರೀತಿಯಲ್ಲಿದ್ದೇವಾ? ಅವರಿಗೂ ನಮಗೂ ಇನ್ನೇನು ವ್ಯತ್ಯಾಸ ಇರುತ್ತೆ. ಕೇವಲ ಈ 40 ದಿವಸಗಳ ಕಾಲ ಮಾತ್ರವೇ ಭಕ್ತಿಯನ್ನು ತೋರಿಸಿ, ಶ್ರದ್ಧೆಯನ್ನು ತೋರಿಸಿ, ಸಭೆಗೆ ಹೋಗುವಂಥ ಆಸಕ್ತಿಯನ್ನು ತೋರಿಸಿ, ಪರಿಶುದ್ಧವಾಗಿ ಜೀವಿಸಬೇಕು ಎಂಬುದಾಗಿ ನಾವು ಅಂದುಕೊಂಡ್ರೆ ಯಾವ ಪ್ರಯೋಜನವೂ ಕೂಡ ಇಲ್ಲ. ಅದಕ್ಕೆ ದೇವರು ಮಾತನಾಡ್ತಿದ್ದಾರೆ, ಮನುಷ್ಯರು ಸಂಕಲ್ಪಿಸಿದ ಕಟ್ಟಳೆಗಳನ್ನು ಬೋಧಿಸೋದ್ರಿಂದ ಆ ಭಕ್ತಿ ವ್ಯರ್ಥ ಎಂಬುದಾಗಿ. ವ್ಯರ್ಥವಾದ ಭಕ್ತಿಯನ್ನು ನಾವು ಮಾಡುವಂಥದ್ದು ಬೇಡ ಪ್ರಿಯರೇ. ಜೀವನ ಪರ್ಯಂತ ದೇವರ ಸಮ್ಮುಖದಲ್ಲಿ ಭಯಭಕ್ತಿಯಿಂದನೇ ಇರೋಣ, ಪರಿಶುದ್ಧರಾಗಿಯೇ ಜೀವಿಸೋಣ. ಯಾಕೆಂದ್ರೆ ಈ ಲೋಕದಲ್ಲಿ ದೇವರು ನನ್ನನ್ನು ನಿನ್ನನ್ನು ಪ್ರತ್ಯೇಕಪಡಿಸಿಕೊಂಡಿದ್ದಾರೆ. ಆಮೇನ್. ದೇವರಿಗೆ ಮನಸ್ಸು ನೋವು ಉಂಟು ಮಾಡದಂತೆ ಕ್ರಿಸ್ತನ ಮನಸ್ಸಿನಂತೆ ಜೀವನ ಪರ್ಯಂತವೂ ಈ ಲೋಕದ ಯಾತ್ರೆಯಲ್ಲಿ ನಾವು ಜೀವಿಸುವವರೆಗೂ ಅದನ್ನು ಅನುಸರಿಸೋಣ. ಆಚಾರವಾಗಿ ಮಾಡುವಂಥದ್ದು ಬೇಡ. ಆಮೇನ್.
ದೇವರಿಗೆ ಸ್ತೋತ್ರ. ಆಚಾರವಾಗಿ ಮಾಡದೆ ಅನುಸರಿಸಿ ಬದುಕಿ ತೋರಿಸೋಣ. ದೇವರು ಈ ವಾಕ್ಯದ ಮೂಲಕ ನಮ್ಮೆಲ್ಲನ ಆಶ್ವಯಿಸಲಿ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದಂಥ ದೇವರೇ ನಿನಗೆ ಸ್ತೋತ್ರ. ಅನೇಕ ವಿಚಾರಗಳನ್ನ ಕರ್ತನೆ, ಈ ಶ್ರಮೆಯ ದಿನಗಳು ಹೇಗೆ ಮಾಡುವಂಥದ್ದು, ಈ ಶ್ರಮೆಯ ದಿನಗಳು 40 ದಿವಸ ಹೇಗೆ ಬಂತು ಎಂಬುದಾಗಿ ಅನೇಕ ವಿಚಾರಗಳನ್ನ ತಿಳಿದುಕೊಳ್ಳೋಕ್ಕೆ ನೀನು ಕೃಪೆ ಕೊಟ್ಟಿದ್ಯಾ. ನಮ್ಮೊಟ್ಟಿಗೆ ಮಾತನಾಡಿಯ ಸ್ವಾಮಿ. ಇದನ್ನು ಆಚಾರವಾಗಿ ನಾವು ಮಾಡದಂತೆ ಅಪ್ಪ, ಉಸಿರು ಈ ಪ್ರಾಣ ಇರುವವರೆಗೂ ಅಪ್ಪ ನಿನ್ನ ಭಯಭಕ್ತಿಯಲ್ಲಿ ಪರಿಶುದ್ಧತೆಯಲ್ಲಿ ಕರ್ತನೆ ನಾವು ಜೀವಿಸಲಿಕ್ಕೆ ನಿನಗೆ ಮಹಿಮಕರವಾಗಿ ಜೀವಿಸಂತೆ ಕೃಪೆ ಮಾಡಿಕೊಡು. ಈ ವಾಕ್ಯ ಸಂದೇಶ ಕೇಳಿದ ಪ್ರತಿಯೊಬ್ಬರನ್ನು ಆಶ್ವಯಿಸಿ ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದ ಲಾರ್ಡ್.